ಪ್ರತಿ 5 ಸೆಕೆಂಡ್ಗೂ ಕೂಡ ಒಬ್ಬ ವ್ಯಕ್ತಿ ಡಯಾಬಿಟೀಸ್ ಇಂದ ಡಯಾಗ್ನೋಸ್ ಆಗ್ತಾರೆ ಅಂದ್ರೆ ನಂಬ್ತೀರಾ? ಹೌದು. ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಅನ್ನೋದು ಬರೀ ಒಂದು ಶುಗರ್ ಕಂಡೀಷನ್ ಅಲ್ಲ. ಆದ್ರೆ ಈ ಸಕ್ಕರೆ ಕಾಯಿಲೆನ ಇಗ್ನೋರ್ ಮಾಡಿದ್ರೆ ನೀವು ಮುಂದೆ ಹೋದಾಗ ಸೀರಿಯಸ್ ಕಾಂಪ್ಲಿಕೇಶನ್ಸ್ ನ ಫೇಸ್ ಮಾಡ್ಬೇಕು. ಒಳ್ಳೆ ವಿಷಯ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಬೇಗ ಡಯಾಗ್ನೋಸ್ ಮಾಡಿದ್ರೆ, ಬೇಗ ಗೊತ್ತಾದ್ರೆ ನಾವು ಇದನ್ನ ಪ್ರಿವೆಂಟ್ ಮಾಡಬಹುದು, ಹಾಗೆ ಇದನ್ನ ಮ್ಯಾನೇಜ್ ಕೂಡ ಮಾಡಬಹುದು. ನಾವು ಇವೆಲ್ಲನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಫಸ್ಟ್ ಡಯಾಬಿಟಿಸ್ ಅಂದ್ರೆ ಟೈಪ್ 2 ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಂದ್ರೆ ಏನಂತ ಇದನ್ನ ಫಸ್ಟ್ ಬ್ರೇಕ್ ಡೌನ್ ಮಾಡೋಣ. ಈ ಸಕ್ಕರೆ ಕಾಯಿಲೆ ಅನ್ನೋದು ಒಂದು ಕಂಡೀಷನ್. ಇದರಲ್ಲಿ ಏನಾಗುತ್ತೆಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬಾಡಿ ಕೈಯಲ್ಲಿ ಆಗಲ್ಲ. ಇನ್ಸುಲಿನ್ ಏನಪ್ಪಾ ಅಂದ್ರೆ ನೀವು ಏನು ಊಟ ಮಾಡ್ತೀರಾ ಅದೇನಾಗುತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸು ನಿಮ್ಮ ಸೆಲ್ಸ್ಗೆ ಹೋಗಬೇಕು. ನೀವು ಯಾವುದೇ ಥರ ಕೆಲಸ ಮಾಡಿದಾಗ ನಿಮಗೆ ಎನರ್ಜಿ ಕೊಡಬೇಕು ಅಂದರೆ ಆ ಗ್ಲೂಕೋಸು ಸೆಲ್ಸ್ಗೆ ಹೋಗಬೇಕು. ಅದಕ್ಕೆ ಹೆಲ್ಪ್ ಮಾಡೋದೇ ಈ ಇನ್ಸುಲಿನ್ ಹಾರ್ಮೋನ್. ಈ ಸಕ್ಕರೆ ಕಾಯಿಲೆಯಲ್ಲಿ ಏನಾಗ್ಬೋದು ಅಂತಂದರೆ, ಒಂದು ನಿಮ್ಮ ಪ್ಯಾಂಕ್ರಿಯಾಸು ಇನ್ಸುಲಿನ್ನ ಕಮ್ಮಿ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು. ಇಲ್ಲ ಅಂತಂದರೆ ಇನ್ಸುಲಿನ್ ಪ್ರೊಡ್ಯೂಸ್ ಆದಮೇಲೆ ನಿಮ್ಮ ಬಾಡಿ ಇದಕ್ಕೆ ರೆಸಿಸ್ಟೆಂಟ್ ಆಗಿರ್ಬೋದು. ಆಗ ಏನಾಗುತ್ತೆ ಅಂದರೆ ಆ ಗ್ಲೂಕೋಸು ನಿಮ್ಮ ಸೆಲ್ಸ್ಗೆ ಹೋಗಲ್ಲ. ಅದೇನಾಗುತ್ತೆ ನಿಮ್ಮ ಬ್ಲಡ್ ಸ್ಟ್ರೀಮಲ್ಲೇ, ನಿಮ್ಮ ರಕ್ತನಾಳಗಳಲ್ಲೇ ಉಳ್ಕೊಂಡು ಏನಾಗುತ್ತೆ ಹೈ ಶುಗರ್ ಕಂಟೆಂಟ್ ಆಗಿ ಇದನ್ನೇ ನಾವು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಅಂತ ಕರೆಯೋದು. ಟೈಪ್ 1 ಡಯಾಬಿಟೀಸ್ ಅಲ್ಲಿ ಏನಾಗುತ್ತೆ ಅಂದರೆ ಇದು ಆಟೋ ಇಮ್ಯೂನ್ ಡಿಸಾರ್ಡರು. ಇದು ಆಗೋದು ಚಿಕ್ಕ ಮಕ್ಕಳಲ್ಲಿ ಮಾತ್ರ, ಆದಷ್ಟು ಜಾಸ್ತಿ. ಬಟ್ ಟೈಪ್ 2 ಡಯಾಬಿಟೀಸ್ ಏನಿದೆಯಲ್ಲ ಇದು ಆ್ಯಕ್ಚುಲಿ ಏಜ್ ಆದವರಲ್ಲಿ ಆಗಬೇಕು, ಅಂದರೆ ಏಜ್ ಆಗಿರೋರಲ್ಲಿ. ಬಟ್ ಈಗ ಕಾಮನ್ ಆಗಿ ಈಗ ಚಿಕ್ಕ ಮಕ್ಕಳಲ್ಲಿ ಅಂದರೆ ಯಂಗ್ ಏಜಲ್ಲೂ ಕೂಡ ಈ ಟೈಪ್ 2 ಡಯಾಬಿಟೀಸ್ ಕಾಣಿಸ್ಕೋತಾ ಇದೆ. ನೆಕ್ಸ್ಟು ಇದರ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನಿಮಗೆ ಡಯಾಬಿಟೀಸ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಹೇಗೆ ಹೇಳ್ಬೋದು, ಯಾವ ಥರ ಲಕ್ಷಣಗಳಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಫ್ರೀಕ್ವೆಂಟ್ ಯೂರಿನೇಷನ್, ಅಂದರೆ ತುಂಬ ಸಲ ನೀವು ಕಾಮನ್ ಆಗಿ ನೀವು ಒಂದು 3-4 ಟೈಮ್ಸ್ ಹೋದರೆ, ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ತುಂಬ ಸಲನೇ ಜಾಸ್ತಿ ಹೋಗ್ತೀರಾ ಯೂರಿನೇಷನ್ಗೆ. ಎಕ್ಸೆಸಿವ್ ಥರ್ಸ್ಟ್ ಅಂದರೆ ತುಂಬಾ ದಾಹ ಆಗುತ್ತೆ, ಇದರ ಜೊತೆಗೆ ತುಂಬಾ ಹಸಿವಾಗುತ್ತೆ. ಯಾಕಂದರೆ ನೀವು ತಿಂದಿರೋ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ನಿಮ್ಮ ಸೆಲ್ಸ್ಗೆ ಹೋಗ್ತಾ ಇರಲ್ಲ. ಅದಕ್ಕಾಗಿ ಏನಾಗುತ್ತೆ ನಿಮಗೆ ತುಂಬಾ ಹಸಿವಾಗುತ್ತೆ. ಹಾಗೆ ನೀವು ಫೆಟ್ಟಿಗ್ ಅಂದರೆ ಸಣ್ಣ ಆಗ್ತೀರಾ, ಬ್ಲಡ್ ವಿಷನ್ ಆಗುತ್ತೆ. ಹಾಗೆ ಕಟ್ಸ್ ಮತ್ತು ವೂಂಡ್ಸ್ ಅಂದರೆ ಗಾಯ ಆಗಿದ್ದು ತುಂಬಾ ಲೇಟಾಗಿ ಕ್ಯೂರ್ ಆಗುತ್ತೆ. ಅಂದರೆ ಒಂದು ಕಡೆ ನಿಮಗೆ ಗಾಯ ಆಗಿದ್ರೆ ಅದು ವಾಸಿ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ, ಅಥವಾ ವಾಸಿನೇ ಆಗದೇ ಇರೋ ಥರನೂ ಇರುತ್ತೆ. ನಿಮ್ಮ ಕಾಲಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ಸ್ ಇರುತ್ತೆ. ಹಾಗೆ ನಮ್ನೆಸ್ ಅಂದರೆ ಏನು ಫೀಲ್ ಆಗ್ತಾ ಇರಲ್ಲ ನಿಮ್ಮ ಕಾಲು. ಕಾಸಸ್ ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಏನಂತ ತಿಳಿಯೋಣ. ಕಾಸಸ್ ಅಂದರೆ ಕಾರಣ, ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಯಾರಿಗೆ ಆಗಬಹುದು ಅದನ್ನು ನಾವು ತಿಳ್ಕೊಂಡು. ಮೊದಲನೇದಾಗಿ ಓವರ್ ವೆಯ್ಟ್ ಅಥವಾ ಒಬೇಸ್. ಓವರ್ ವೆಯ್ಟ್ ಅಂತಂದರೆ ತುಂಬಾ ದಪ್ಪ ಇದ್ದರೆ ನಿಮಗೆ ಟೈಪ್ 2 ಡಯಾಬಿಟಿಸ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಫಿಸಿಕಲ್ ಇನ್ಆಕ್ಟಿವಿಟಿ ಅಂತಂದರೆ ನೀವು ಯಾವುದೇ ಫಿಸಿಕಲ್ ಎಕ್ಸಸೈಸ್ ಮಾಡಲ್ಲ, ಅಥವಾ ನೀವು ಓಡಾಡೋದಿಲ್ಲ, ಬರೀ ಕೂತಿರ್ತೀರ 24 ಅವರ್ಸ್ ಅಂದರೆ ನಿಮಗೆ ಟೈಪ್ 2 ಡಯಾಬಿಟಿಸ್ ಬರುವಂಥ ಲಕ್ಷಣಗಳು ತುಂಬಾ ಜಾಸ್ತಿ ಇರುತ್ತೆ. ಫ್ಯಾಮಿಲಿ ಹಿಸ್ಟ್ರಿ ಆಫ್ ಡಯಾಬಿಟಿಸ್ ಕೂಡ ಸ್ವಲ್ಪ ಮಟ್ಟಿಗೆ ಇದರಿಂದನೂ ಆಗ್ಬೋದು. ಹೈ ಬ್ಲಡ್ ಪ್ರೆಷರ್ ಮತ್ತು ಹೈ ಕೊಲೆಸ್ಟ್ರಾಲ್ ಕೂಡ ನಿಮಗೆ ಸಕ್ಕರೆ ಕಾಯಿಲೆನ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಸಕ್ಕರೆ ಕಾಯಿಲೆನ ಗೊತ್ತಾಗಬೇಕು ಅಂತಂದರೆ ಒಂದು ಸ್ವಲ್ಪ ಟೆಸ್ಟ್ಗಳಿದೆ. ಯಾವುದ್ಯಾವುದಪ್ಪ ಅಂತಂದರೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟು, ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟು, HbA1c ಮತ್ತು ರ್ಯಾಂಡಮ್ ಬ್ಲಡ್ ಶುಗರ್ ಟೆಸ್ಟು. ಇವು ಯಾವುದೇ ಮಾಡಿಸಿದ್ರು ನೀವು ಇದರಿಂದ ಅಂದರೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಗ್ಲೂಕೋಸ್ ಲೆವೆಲ್ ಎಷ್ಟಿದೆ ಅಂತ. ಇದ್ರ ಮೇಲೆ ನಿಮಗೆ ಪ್ರೀ ಡಯಾಬಿಟಿಕಾ ಅಂತ ನಿಮಗೆ ಗೊತ್ತಾಗುತ್ತೆ. ಟ್ರೀಟ್ಮೆಂಟ್ ಹಾಗೆ ಮ್ಯಾನೇಜ್ಮೆಂಟ್. ಟ್ರೀಟ್ಮೆಂಟ್ ಅಂದರೆ ಈ ಡಯಾಬಿಟಿಸ್ ಆದರೆ ಇದಕ್ಕೆ ಟ್ರೀಟ್ಮೆಂಟ್ ಏನು, ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಏನಪ್ಪ ಅಂದರೆ ಫಸ್ಟ್ ಟ್ರೀಟ್ಮೆಂಟ್ ಈಸ್ ಲೈಫ್ ಸ್ಟೈಲ್ ಚೇಂಜ್. ನೀವು ಏನು ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ದೀರಲ್ಲ ಅದನ್ನು ಚೇಂಜ್ ಮಾಡಬೇಕು. ಹಾಗೆ ನಿಮ್ಮ ಡಯೆಟ್ನ ಚೇಂಜ್ ಮಾಡಬೇಕಾಗುತ್ತೆ. ಪ್ರೋಟೀನ್ನ ಮತ್ತು ಫೈಬರ್ನ ಇನ್ಕ್ರೀಸ್ ಮಾಡಿ, ಹಾಗೆ ಕಾರ್ಬ್ಸ್ನ ಸ್ವಲ್ಪ ಡೌನ್ ಮಾಡಬೇಕಾಗುತ್ತೆ. ಹೋಲ್ ಗ್ರೈನ್ಸ್ ಮೇಲೆ ಫೋಕಸ್ ಮಾಡಿ, ಹೋಲ್ ಗ್ರೈನ್ಸ್ನ ತಿನ್ನೋದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ನೀವು ಆಚೆ ತಿನ್ನೋ ಆಯಿಲಿ ಐಟಮ್ಸು, ರಿಫೈನ್ಡ್ ಕಾರ್ಬ್ಸ್ ಮತ್ತು ಶುಗರ್ನ ನೀವು ನಿಲ್ಲಿಸಬೇಕಾಗುತ್ತೆ ಕಂಪ್ಲೀಟ್ಲಿ. ಮುಖ್ಯವಾಗಿ ಏನಂತಂದರೆ ಎಕ್ಸಸೈಸ್. ಡೈಲಿ 30 to 40 ಮಿನಿಟ್ಸ್ ಅಥವಾ 30 to 40 ಮಿನಿಟ್ಸ್ ನೀವು ಎಕ್ಸಸೈಸ್ ಮಾಡಲೇಬೇಕು. ಇದರಿಂದ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ. ವೆಯ್ಟ್ ಲಾಸ್ ಇದು ತುಂಬಾ ಮುಖ್ಯ. ಯಾರು ತುಂಬ ದಪ್ಪ ಇರ್ತಿರಲ್ಲ ಅವರು ವೆಯ್ಟ್ ಲಾಸ್ ಮಾಡಲೇಬೇಕು. ವೆಯ್ಟ್ ಲಾಸ್ ಮಾಡಿದ್ರೇ ನಿಮಗೆ ಈ ಕಾಯಿಲೆಯಿಂದ
ಹೊರಗೆ ಬರೋಕ್ಕೆ ಹೆಲ್ಪ್ ಆಗೋದು. ಟ್ರೀಟ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಕಂಪ್ಲೀಟಾಗೆ ಮಾಡ್ತೀನಿ. ಕಾಂಪ್ಲಿಕೇಶನ್ಸ್ ಅಂದರೆ ನೀವು ಈ ಸಕ್ಕರೆ ಕಾಯಿಲೆನ ಇಗ್ನೋರ್ ಮಾಡಿ ಹಾಗೆ ಏನಾದರೂ ಬಿಟ್ಟರೆ ಏನಾಗ್ಬೋದು ಅಂತ ತಿಳ್ಕೊಳ್ಳಿ. ಹಾರ್ಟ್ ಡಿಸೀಸಸ್ ಬರ್ಬೋದು, ಹಾಗೆ ಸ್ಟ್ರೋಕು ಕೂಡ ಆಗ್ಬೋದು. ಫುಡ್ ಪ್ರಾಬ್ಲಮ್ಸ್ ಮತ್ತು ಆ್ಯಂಪ್ಯೂಟೇಷನ್ ಅಂತ ಅಂದರೆ ನಿಮಗೆ ಯಾವುದೇ ಥರದ ಗಾಯ ಆಗಿ ಗ್ಯಾಂಗ್ರೀನ್ ಏನಾದರೂ ಆದರೆ ನಿಮ್ಮ ಕೈ, ನಿಮ್ಮ ಬೆರಳು ಇದು ಯಾವುದ್ರಲ್ಲಾದರೂ ಗ್ಯಾಂಗ್ರೀನ್ ಏನಾದರೂ ಸ್ಪ್ರೆಡ್ ಆದರೆ ಇದನ್ನು ಆ್ಯಂಪ್ಯೂಟ್ ಅಂದರೆ ಕಟ್ ಮಾಡಿ ಬಿಸಾಕಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮ ಲೈಫ್ ಸ್ಟೈಲ್ನ ಪ್ರಾಪರಾಗಿ ಚೇಂಜ್ ಮಾಡಿ ಡಯೆಟ್ಟು, ಎಕ್ಸಸೈಸ್ ಇವೆಲ್ಲನೂ ಇನ್ಕ್ಲೂಡ್ ಮಾಡಿಕೊಂಡ್ರೇ ನಿಮಗೆ ಇದು ಕ್ಯೂರ್ ಆಗೋದು. ಹಾಗೆ ಪ್ರಿವೆನ್ಷನ್ ಆ್ಯಂಡ್ ಹೋಪ್, ಇದನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತ ನಿಮಗೆ ಲಾಸ್ಟಲ್ಲಿ ಒಂದು ಸ್ಮಾಲ್ ಆಗಿ ಹೇಳ್ತೀನಿ, ಇದನ್ನು ಕೇಳಿಸ್ಕೊಳ್ಳಿ. ವೆಜಿಟೇಬಲ್ಸ್ ಮತ್ತು ಫೈಬರ್ಸ್ನ ತಿನ್ನಿ. ಶುಗರ್ ಮತ್ತು ಪ್ರೋಸೆಸ್ ಫುಡ್ಸ್ನ ಕಂಪ್ಲೀಟಾಗಿ ಬಂದ್ ಮಾಡಿಬಿಡಿ. ಇದ್ರ ಜೊತೆಗೆ ವಾಕ್ ಹಾಗೆ ಎಕ್ಸಸೈಸ್ ಮಾಡಿ. ನಿಮ್ಮ ಸ್ಟ್ರೆಸ್ ಹಾಗೆ ಸ್ಲೀಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟ್ರೆಸ್ ಬರದೇ ಇರೋ ಥರ ಇರಿ. ಹಾಗೆ ನಿಮ್ಮ ನಿದ್ದೆ ಕೂಡ ತುಂಬಾ ಮುಖ್ಯ. ಹಾಗೆ ಕನ್ಸಿಸ್ಟೆಂಟ್ ಆಗಿರಿ. ನೀವು ಏನು ಡಯೆಟ್ ಫಾಲೋ ಮಾಡ್ತಿದ್ದೀರಾ, ನೀವು ಏನು ಎಕ್ಸಸೈಸ್ ಫಾಲೋ ಮಾಡ್ತಿದ್ದೀರಾ, ನೀವು ಏನು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ದೀರಾ, ಅದನ್ನು ಥ್ರೂ ಕನ್ಸಿಸ್ಟೆಂಟ್ ಆಗಿದ್ದರೆ ನೀವು ಖಂಡಿತವಾಗ್ಲೂ ಈ ಡಯಾಬಿಟೀಸ್ನ ಕ್ಯೂರ್ ಮಾಡ್ಬೋದು. ಕ್ಯೂರ್ ಅಂತಂದರೆ ನೀವು ಇದನ್ನು ರಿವರ್ಸ್ ಕೂಡ ಮಾಡ್ಬೋದು. ಹಾಗೆ ನೀವೇನಾದರೂ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಶುಗರ್ಗೋಸ್ಕರ, ಟೈಪ್ 2 ಡಯಾಬಿಟಿಸ್ ಸಕ್ಕರೆ ಕಾಯಿಲೆಗೋಸ್ಕರ ಯಾವುದಾದ್ರೂ ಮೆಡಿಸಿನ್ನ ಸ್ಟಾರ್ಟ್ ಮಾಡಿದರೆ ಇದನ್ನು ಖಂಡಿತವಾಗ್ಲೂ ಸಡನ್ನಾಗೆ ಯಾವಾಗಲೂ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಇದನ್ನು ನಿಮಗೆ ಗೊತ್ತಿರೋರಿಗೆ ಯಾರಿಗಾದರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ನನ್ನ ಸೆಕೆಂಡ್ ವಿಡಿಯೋ. ಇದು ನನ್ನ ಫಸ್ಟ್ ಪ್ರಾಪರ್ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.